ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಆ್ಯಂಡ್ ನಾಳೆ ಪ್ರೀತು ಹೋಗ್ತಾನೆ, ಸೊ ಅದಕ್ಕೆ ನಾನು ಚಿಕನ್ ಗ್ರೀನ್ ಗ್ರೇವಿ ದೆನ್ ಅದಕ್ಕೆ ಗೀ ರೈಸ್ ಮಾಡಿದ್ದೆ. ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದನ್ನ ಆ್ಯಡ್ ಮಾಡ್ತೀನಿ ಇದರಲ್ಲಿ. ಸೂಪರಾ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಗೈಸ್. ಇವತ್ತು 22 ಫ್ರೈಡೇ, ಸೊ ಟೈಮ್ ಆಗಿದೆ 10:15. ಆ್ಯಂಡ್ ನಾನು ಪ್ರೀತಿ ಇಷ್ಟು ದಿವಸ ಇದ್ದ ಗೈಸ್ ಮನೆಯಲ್ಲಿ, ಐ ಥಿಂಕ್ 3 days ಇದ್ದ. ಹಾಗಾಗಿ ಅವನ ಬಿಟ್ಟು ಬರೋಣ ವಾಪಸ್ ಕಲ್ಲಡ್ಕಕ್ಕೆ ಅಂತೇಳಿ ಹೊರಟೆ. ಆ್ಯಕ್ಚುಲಿ 1 week ಕೂರ್ತೀನಿ ಅಂತ ಬಂದಿರೋನು, ಸೊ 2 daysಗೆ ಹೋಗ್ತೇನೆ ಅಂತ ಅಂದ. ಆ್ಯಂಡ್ ನಿನ್ನೆ ಫೋರ್ಸ್ ಮಾಡಿ ಇವತ್ತು ಕೂರಿಸಿದ್ದೆ. ಸೊ ಇವತ್ತು ಕರ್ಕೊಂಡು ಹೋಗೋಣ ಅಂತೇಳಿ. ಆ್ಯಂಡ್ ಗುಂಡು ನಾನು ಇಬ್ಬರು ಹೊರಟಿದ್ದೇವೆ. ಗುಂಡು ಬರ್ತಾಳೆ ಈಗ, ಸೊ ಅವನ್ನ ರೆಡಿ ಮಾಡಿ ನಾನು ರೆಡಿಯಾಗಿ ವ್ಲಾಗ್ ಶುರು ಮಾಡುವ ಅಂತೇಳಿ ವ್ಲಾಗ್ ಶುರು ಮಾಡಿದ್ದೇನೆ ಗೈಸ್. ಅವನು ಇದ್ದ ಒಂದು 2-3 days ನಾನು ವ್ಲಾಗ್ ಏನು ಮಾಡೋಕ್ಕೆ ಹೋಗಿಲ್ಲ. ಸೊ ಅವನೇನು ಬೋರ್ ಮಾಡ್ಕೋತಿರ್ಲಿಲ್ಲ, ಅಂದರೆ ಲೈಕ್ ಬೆಳಿಗ್ಗೆ ಹೋಗ್ತಾನೆ ಆಟಾಡಲಿಕ್ಕೆ, ಮಧ್ಯಾಹ್ನ ಊಟ ಮಾಡಲಿಕ್ಕೆ ಬರ್ತಾನೆ, ಸಂಜೆ ಮತ್ತೆ ಬರ್ತಾನೆ. ಸೊ ಹಾಗಾಗಿ ಸಂಜೆ ಆಗಬೇಕಾದ್ರೆ ಸ್ವಲ್ಪ ಒಂಥರ ಬೇಜಾರು ಮಾಡ್ಕೋತಿದ್ದ. ಬಿಕಾಸ್ ಸಂಜೆ ಆದರೆ ಮೊಬೈಲ್ TV ಇಲ್ಲ, ಮಕ್ಕಳ ಜೊತೆ ಆಟ ಆಡ್ತಿದ್ದಲ್ಲ. ಸೊ ಮೊಬೈಲಲ್ಲಿ ನಾನು ಕೊಡಲ್ಲ. ಸೊ ಹಾಗಾಗಿ ಸ್ವಲ್ಪ ಸೈಲೆಂಟ್ ಆಗಿದೆ ಅಷ್ಟೇ. ಆ್ಯಂಡ್ ಹೊರಗಡೆ ಕೂರಿಸಿದ್ದೇನೆ. ಆ್ಯಂಡ್ ಆಟೋ ಬರಲಿಕ್ಕೆ ಹೇಳ್ತೀನಿ ಗೈಸ್. ಸೊ ಲೆಟ್ಸ್ ಗೋ. ನೀವು ಹೋಗ್ತಾ ಒಂದು ಬ್ಯಾಗ್, ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ಅವ್ರದ್ದು, ಸೊ ಹಾಗಾಗಿ ಹೋಗ್ತಾ ಒಂದು ಬ್ಯಾಗ್ ಎಲ್ಲ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೇನೆ. ಬೇಕಂತೆ ತುಂಬ ಬಗ್ಗೆ ಹೇಳ್ದು, ಅದು ಬೇಕು ಇದು ಬೇಕು ಅಂತ. ನೋಡೋಣ ಯಾವ್ದು ಕೊಡಿಸ್ತೇನೆ ಯಾವ್ದು ಕೊಡಿಸಲ್ಲ ಅಂತೇಳಿ. ಸೊ ಲೆಟ್ಸ್ ಗೋ, ಕೀಪ್ ವಾಚಿಂಗ್ ಗೈಸ್. ಸ್ವೆಟ್. ಆ್ಯಂಡ್ ಹೋಗೋಣ. ಪ್ರೀತು ಇಡಲ್ಲ, ಒಲೆಯ ಇರಲ್ಲ, ಮುಚ್ಚಿಡ್ವಲ್ಲ. ಹಂಗಂತ ಖುಷಿ ಆಯ್ತು ಅತ್ತೆ ಮನೇಲಿ ನಿಂಗೆ? ಖುಷಿ ಅಂಡ ಇಡ್ಡೆ ಬಲ ಮುಲ್ ಪಾತೆರ ಖುಷಿ ಅಂಡ ಬೇಜಾರಂಡ? ಖುಷಿ ಅಂದ ಬಕ ಒಂದು ವಾರ ಫುಲ್ ಬಂಡ 1 week ಕೂರ್ತೇನೆ ಅಂತ ಹೇಳಿದಲ್ಲ ನೀನು. ಯಾಕೆ ಹೊರಟದೀಗ? ಏನು ಮಾರಯ್ಯ ಟೀಟಿ, ನಿಂಗೆ ಎಂತ ಬೇಕೀಗ? 20 ರೂಪಾಯಿ ಇತ್ತು ಒಂದು. 10 ರೂಪಾಯಿ ಇತ್ತು. ಸೊ ಅವನಿಗೆ ಬರ್ತಾ ಅವ್ರ ಅಮ್ಮ ಅಜ್ಜಿ ಎಲ್ಲ ಇಷ್ಟು ಕೊಟ್ಟಿದ್ದು ಗೊತ್ತಾ? 300 rupees ಇತ್ತಂಡ. 300 ಜಾಸ್ತಿ ಇತ್ತು ಗೈಸ್. ಇಲ್ಲಿ ಅಂಗಡಿ ಹೋಗಿ ತಿಂಡಿ ತಿಂದು ಲಾಸ್ಟಿಗೆ ಉಳಿದದ್ದು 50 rupees ಮಾತ್ರ. ಅದು ನಾನು ಎತ್ತಿಟ್ಟಿದ್ದೆ, ಸೊ ಹಾಗಾಗಿ ಉಳಿದಿದೆ. ಇಲ್ದಿದ್ರೆ ಅದು ಸಹ ಉಳಿತಿರ್ಲಿಲ್ಲ. ಅಷ್ಟು ಸರಿ ಅಂಗಡಿ ಹೋಗಿ ಅವನು ತಿನ್ನೋದಲ್ಲೇ ಮಕ್ಕಳಿಗೆ ಕೊಡಿಸಿ ಎಲ್ಲ ಖಾಲಿ ಮಾಡಿದ್ದಾನೆ. 300-400 ರೂಪಾಯಿ ದುಡ್ಡನ್ನ. ಸೊ ಇವಾಗ ಆಟೋಗೆ ಕಾಲ್ ಮಾಡೋಣ. ಬ್ಯಾಗ್ ತೊಗೊಳ್ಳಿಕ್ಕೆ ಬಂದ್ವಿ ನಾವು ರಮ್ಯಕ್ಕೆ. ಆ್ಯಕ್ಚುಲಿ ಬೇಬಿ ಸ್ಕ್ವೇರ್ ಉಂಟಲ್ಲ, ಅಲ್ಲಿ ಹೋಗಿದ್ವಿ, ಅಲ್ಲಿ ಬ್ಯಾಗ್ ಇಲ್ಲ. ಸೊ ಹಾಗಾಗಿ ಎಲ್ಲಿ ಬಂದ್ವಿ, ರಮ್ಯದ ಹತ್ರ. ಹಣವನ್ನು ನೋಡ್ತಾ ಇದ್ದಾನೆ ನೋಡಿ, ಎಷ್ಟು ನೈಟ್ ಡ್ರೆಸ್ ಹಾಕೊಂಡು ಬಂದಾಳೆ. ಬ್ಯಾಗ್ ಇಷ್ಟೆಲ್ಲ ಬ್ಯಾಗ್ ನೋಡಿ, ಒಂದು ಬ್ಯಾಗ್ ಚೂಸ್ ಮಾಡಿದ ವಯಸ್ಸಲ್ಲಿ ಗ್ರೀನ್ ಕಲರ್ ಇತ್ತು. ಸೊ ಇವಾಗ ಅಲ್ಲಿ ಚಪ್ಪಲ್ ನೋಡ್ತಿದ್ದಲ್ಲಿ ಏಳು ಮಾಡಿ. ಓ ನಿಧಾನ, ಅಲ್ಲಿ ಚಪ್ಪಲ್ ನೋಡ್ತಿದ್ದಾನೆ ಗೈಸ್. ಒಂದು ಸಮಾಧಾನ ಇಲ್ಲ ಅವನಿಗೆ, ಸ್ವರಪಟ್ಟ ದೊಡ್ಡ ಅಲ್ಲ. ಇಷ್ಟು ಬ್ಯಾಗ್ ತೆಗೆದು ಕೆಳಗೆ ಹಾಕಿದೆ ಗೈಸ್. ನೋಡಿದ್ವಿ, ನಾನು ಬ್ಲ್ಯಾಕ್ ಆಗ್ಬೋದು ಅಂತ, ಅವನಿಗೆ ಬ್ಲ್ಯಾಕ್ ಬೇಡ ಅಂತೆ. ಈ ಥರ ಈ ಕಲರ್ ಉಂಟಲ್ಲ ಗೈಸ್, ಅಲ್ಲಿ ನೋಡಿ ಅಡಿಯಲ್ಲಿ ಒಂದು ಆ ಥರದ್ದು ಬೇಕಂತೆ. ಲಾಸ್ಟಿಗೆ ಅದು ಓಕೆ, ಅದು ಡೀಸೆಂಟ್ ಆಗಿದೆ ಅಂತೇಳಿ ಅದನ್ನ ಚೂಸ್ ಮಾಡ್ದ. ಮದಿ ಬರ್ತಾ ಈಗ ಬಂದ್ವಿ ಕಲ್ಲಡ್ಕಕ್ಕೆ. ಹ್ಯಾಂಡ್ ಒಂದು ಜ್ಯೂಸ್ ಕುಡಿಯುವ ಅಂತ ಇಲ್ಲಿ ಬಂದಿದ್ದೇವೆ. 12:45 ಐಡಿಯಲ್ ದಂಡ ಐಸ್ ಕ್ರೀಮ್. ಫ್ರೆಂಡ್ಸ್ ಈಗ ಕಲ್ಲಡ್ಕ ಮನೆಗೆ ಹೋಗುದು ಕೈ ಸಾಕ್ತಾ ಇಲ್ಲ. ಚಾಕ್ಲೇಟ್ ಬಂದು ಗೈಸ್, ಅದನ್ನ ಕುಡಿದು ಸಾಯ್ತಾ ಇರ್ತೆ ನೋಡಿ. ಆ್ಯಂಡ್ ನಾವಿಬ್ರು ಲೈಮ್ ಸೋಡಾ ಎಳಿತೇವೆ. ನಾವು ಹೈಯೆಸ್ಟ್ ನಾನು ಸ್ವಸ್ತಿ ಇದ್ದಾಗ ಇಲ್ಲಿಗೆ ಬರೋದು ಗೈಸ್. ಸಾಕು ಇದು ಜ್ಯೂಸ್ ಕುಡಿಲಿಕ್ಕೆ, ಏನಾದರೂ ಸ್ನ್ಯಾಕ್ಸ್ ತಿನ್ನಲಿಕ್ಕೆಲ್ಲ. ಬ್ರಿಂಗ್ ಬ್ಯಾಕ್. ಇದೇ ಪ್ಲೇಸಲ್ಲಿ ಕೊಡ್ತಿದ್ದೀವಿ, ಇದೇ ಪ್ಲೇಸಲ್ಲಿ. ಹಾಂ
ಫ್ರೂಟ್ ಸಲಾಡ್ ಇಲ್ಲ ಗಡ್ಬಡ್ ತಿಂದೋಗುದಿಲ್ಲ. ನಂದು ಆಲ್ ಟೈಮ್ ಫೇವ್ರೆಟ್ ಗೈಸ್ ಲೈಮ್ ಸೋಡಾ. ಅವರಿಬ್ರು ಸಮೋಸ. ಇದು ಕಮ್ಮಿ ಎಲ್ಲ ಆಗ್ತದೆ ಗೈಸ್, ಅದಕ್ಕೆ ಇಲ್ಲೇ ಕರ್ಕೊಂಡು ಬಂದದ್ದು. ಬಂದ್ವಿ 1:45 1:15 ಊಟ ಮಾಡಿಸಿದ ಹೊರಡುದು ಗೈಸ್. ಇದೇ ಕೆಲಸ, ಹೊರದು ಹೋಗು. Have you forgot all the moments while we were so true? This world was made for two. ಫೈನಲಿ ಬಂದ್ವಿ ನಾವು ಉಜಿರೆಗೆ 6:30. ಆ್ಯಂಡ್ ಪ್ರೈವೇಟಲ್ಲಿ ಬಂದರೂ ಸೀಟ್ ಇಲ್ಲ. ಮಡಂತ್ಯಾರು ಮುಟ್ಟ ಮುಟ್ಟನ ಒಗ್ಗ ಮುಟ್ಟನ ಪುಂಜಲ್ಗಟ್ಟೆ ಇರಬೇಕಾದ್ರೆ ಒಂದು ಸೀಟ್ ಸಿಕ್ತು, ಮತ್ತೆ ಮಡಂತ್ಯಾರು ಆಗಬೇಕಾದ್ರೆ ಅವಳಿಗೆ ಸೀಟ್ ಸಿಕ್ತು. ಸೊ ಅವನು ಬಿಟ್ಟು ಬಂದ್ವಿ. ಇವಾಗ ಆಟ ಆಡ್ತಾ ಇರ್ಬೋದು ಅವ್ನು ಖುಷಿಯಲ್ಲಿ. ಆ್ಯಂಡ್ ನೆನೆ ನಮ್ಮ ಊರಲ್ಲಿ ಗೈಸ್ ನಾ ಹೇಳಬೇಕು ಅಂದ್ಕೊಂಡೆ ಮರ್ತೋಯ್ತು, ಇದು ನಮ್ಮದು ಮಸೀದಿ ಇನೋಗ್ರೇಷನ್ ಇತ್ತು ಗೈಸ್. ನಾನು ಗುಂಡೆಲ್ಲ ಹೋಗಬೇಕು ಅಂತ ತುಂಬ ಪ್ಲ್ಯಾನ್ ಹಾಕ್ಕೊಂಡಿದ್ವಿ, ಹೋಗು ಅಂತೇಳಿ. ವ್ಲಾಗು ಆಗುತ್ತೆ ಈ ಕಡೆಯಿಂದ. ನನಗೆ ಹೋಗ್ಬೇಕಂತ ತುಂಬ ಆಸೆ ಇತ್ತು. ಸೊ ಅನ್ಫಾರ್ಚುನೇಟ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಡೆತ್ ಆಗಿ ಹೋಗೋಕ್ಕಾಗಿಲ್ಲ ಗೈಸ್. ಅದು ಇವಾಗಲೂ ನನಗೆ ಬಸ್ಸಲ್ಲಿ ಬರ್ತಾ ಹೋಗೋಕ್ಕಾಗಿಲ್ಲಲ್ಲ ಅಂತ ಫೀಲ್ ಆಗ್ತಿತ್ತು ಗೈಸ್. ಇನ್ನೊಂದ್ಸರಿ ಹೋಗಬೇಕು ನಮ್ಮೂರಿದು ಮಸೀದಿ, ಹೊಸದಾಗಿ ಇನೋಗ್ರೇಷನ್ ಆಗಿರೋದು. ಆ್ಯಂಡ್ ಬ್ರದರ್ಸ್ ಹೋಗಿದ್ದಾರೆ, ಅಂದರೆ ಅಲ್ಲಿದ್ದು ಕಾರೆಲ್ಲ ಮುಗಿಸಿ ಬಂದು ಹೋಗಿತ್ತು. ಸೊ ನನಗೆ ಹೋಗೋಕ್ಕಾಗಿಲ್ಲ. ಆ್ಯಂಡ್ ಹೋಗೋಣ. ಆ್ಯಂಡ್ ನಂಗೊಬ್ಳು ಮೆಸೇಜ್ ಕೂಡ ಮಾಡಿದ್ಲು, ಪಾಪ ಎಷ್ಟೊತ್ತಿಗೆ ಬರ್ತೀರಾ ಸಿಸ್, ಬನ್ನಿ ನೀವು ಬರ್ತೀರಾ ಅಂತೇಳಿ ಅಮ್ಮನ ಹತ್ರ ಎಲ್ಲ ಹೇಳಿದ್ದೆ ಅಂತೇಳಿ. ಸೊ ಸಾರಿ ಬರೋಕ್ಕಾಗಿಲ್ಲ, ನೆಕ್ಸ್ಟ್ ಬರುವ. ಅಲ್ಲ ಗುಂಡು ಗುಂಡಾಗಿದ್ದೀರಲ್ಲ ಗೈಸ್. ಇನ್ನೂ ಎಲ್ಲ ಮುಚ್ತದೆ. ಅದು ಹಂಗೆ ಗೈಸ್, ಸರ್ಜರಿ ಆದ ನಂತರ ನಾವು ಮೆಡಿಸಿನ್ ತಗೋತೀವಲ್ಲ, ಲೈಕ್ 1 ಡೇಗೆ 3-4 ಮೆಡಿಸಿನ್ ಇರ್ತದೆ. ಸರ್ಜರಿದಲ್ಲ, ಅದು ಕಿಡ್ನಿದು ಪ್ರಾಬ್ಲಮ್. ಇದು ಮುಖ ಮತ್ತೆ ಕಾಲು ಅವಳ ಪ್ಲಸ್ ಈ ಟ್ಯಾಬ್ಲೆಟ್ಗೆ ತೊಂದಿಲ್ಲ, ಅದು ಟ್ಯಾಬ್ಲೆಟ್ ಇಡ್ಲ ದಪ್ಪ ಆಪೇರು. ಇದು ಅಂದು ಬಾರಿ ದಪ್ಪೈತನ ಟ್ಯಾಬ್ಲೆಟ್ ಅದು 3-4 ಮಾತ್ರೆ ಎಲ್ಲ ಇದೆಲ್ಲ ಗೈಸ್. ಹಾಗಾಗಿ ಊಟ ಮಾಡೋದು ಮಲಗೋದು ಅದು ಹಂಗೆ ಇರುತ್ತೆ ಗೈ, ಮಲಗಿಸ್ತದೆ. ನನಗೆ ಹ್ಯಾಂಡ್ ಸರ್ಜರಿ ನಿದ್ದೆನೆ ಗೈಸ್. ಸೊ ಹಾಗಾಗಿ ಅವಳು ಇವಾಗ ಸ್ವಲ್ಪ ದಪ್ಪ ಆಗಿದ್ದಾಳೆ ಗೈಸ್. ಆ ಗುಂಡು ಅಂತ ಹೆಸರಿಟ್ಟದಕ್ಕೂ ಗುಂಡುಗೆ ಆಗ ಅವಳೆ. 7 ಮಂತ್ ನನಗೆ ಮೆಡಿಸಿನ್ ಉಂಟು ಬಿಡದೆ, ಹೇಗೆ ಎಕ್ತಿನೋ ಗೊತ್ತಿಲ್ಲ. 7 ಮಂತ್ ಕಂಟಿನ್ಯೂಸ್ ಮೆಡಿಸಿನ್ ಉಂಟು ಅವಳಿಗೆ ಪಾಪ. ಸೊ ಇವಾಗ ಹೋಗಿ ಫಸ್ಟಿಗೆ ಇಲ್ಲಿ ಚಹಾ ಕುಡಿತೇವಲ್ಲ, ಇಲ್ಲದ್ರೆ ಮನೆಗೆ ಹೋಗಿ ನನಗೆ ಚಹಾ ಬೇಕೇ ಬೇಕು. ಆಲ್ರೆಡಿ ತಲೆನೋವು ಆಗುತ್ತೆ ಅಂತೇಳಿ ಕಲರ್ಕದಲ್ಲೇ ಟ್ಯಾಬ್ಲೆಟ್ ತೊಗೊಂಡು, ಊಟ ಆದ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡಿದ್ದೆ. ಇವಳು ಎಬ್ಬಿಸ್ತಿದ್ದಾಳೆ, ಎದ್ದೇಳಿ 4 ವಾರ ಆಯ್ತು ಎದ್ದೇಳಿ ಅಂತೇಳಿ. ಆ್ಯಂಡ್ ಅಮ್ಮ ಮತ್ತೆ ಎದ್ದು ವಾಪಸ್ ಬ್ಲ್ಯಾಕ್ ಟೀ ಮಾಡಿಕೊಟ್ರ, ಅದನ್ನ ಕುಡಿದು ದೊಡ್ಡನಿಗೆ ಹೇಳಿ ಸೀದಾ ಬಂದಿದೆ ನಾವು. ಅಲ್ಲಿ ನಾನು ಪ್ರೈವೇಟ್ BC ರೋಡ್ವರೆಗೂ, BC ರೋಡಿಂದ ಇಲ್ಲಿ ಉಜಿರೆವರೆಗೂ ಪ್ರೈವೇಟಲ್ಲೇ ಬಂದ್ವಿ. ಇವಾಗ ಹೋಗಿ ಒಂದು ರೌಂಡ್ ಗಾಡಿ ಬಿಟ್ಟು ಫ್ರೆಶ್ ಅಪ್ ಆಗಿ ಮಲ್ಕೊಳ್ಳೋದು ಗೈಸ್. ಓಕೆ. ಆ್ಯಂಡ್ ನಾವು ಸಂಡೇ ಟೆಂಪಲ್ ಹೋಗೋಣ ಅಂತಿದ್ವಿ ಗೈಸ್, ಕಟೀಲಿಗೆ, ನಾನು ಮತ್ತೆ ಗುಂಡು. ಇವಾಗ ಆಗಲ್ಲ, ಸೂತಕ್ಕಲ್ವಾ, ಅವರು ಫ್ಯಾಮಿಲಿಯಲ್ಲಿ ಒಬ್ಬರು ಡೆತ್ ಆದ್ರೆ, ಹಾಗಾಗಿ ಇನ್ನು ನೋಡುವ. ಸೂತಕ್ಕೆ ಎಲ್ಲ ಕಳೆದ್ಬಿಟ್ಟು ಹೋಗೋದು. ಕಟೀಲಿಗೆ ಹೋಗಿ ಒಂದು ಇದು ಪೂಜೆ ಕೊಡಬೇಕು ಅಂತ ಭಾರಿ ಆಸೆ ಆಗ್ತಿತ್ತು ನನಗೆ. ಹೆಡ್ ಟೇಸ್ಟ್ ಯಾವುದು ಗೊತ್ತಾ, ಶವರ್ಮ. ಲೈಫಲ್ಲಿ ಒಂದ್ಸರಿ ಟೇಸ್ಟ್ ಮಾಡಿದ್ದೆ, ಅದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಗೈಸ್. ಅದಂತರ ನಾನು ತಿಂದಿಲ್ಲ ಶವರ್ಮ. ನಂಗೆ ಅದು ಹಸಿ ಒಂಥರ ಬೆಂದಿಲ್ಲ ಅಂತ ಫೀಲ್ ಆಗೋದು ಗೈಸ್. ಇವಾಗ ಟೇಸ್ಟ್ ಮಾಡಿ ಹೇಳ್ತಾಳೆ ನಮ್ಮ ಗುಂಡು. ವಾಟ್ ಇಸ್ ದಿಸ್? ಬೀಟ್ರೂಟ್? ನೋ This is ಬೀಟ್ರೂಟ್ salt and ತಿನ್ನಮ್ಮ. ಎಲ್ಲಿ ನಿನ್ನ ರಿವ್ಯೂಗೆ ನಾನು ಈಟಿಂಗ್ ಗೈಸ್. ಪಿಂಪಲ್ಸ್ ಎಲ್ಲ ಬಿದ್ದಿದೆ ನಮ್ಮ ಹುಡುಗಿ ಮುಖದ ಮೇಲೆ. ಝೂ ಹಾಕ್ಲಾ? ಚಂದ ಇದೆಯಾ? ಅವಳದು ಫೇವ್ರೇಟ್. ನಂದು ಹೆಡ್ ಟೇಸ್ಟ್ ನಾನು ಲಾಸ್ಟಿಗೆ ಫಸ್ಟ್ ಟೈಮ್ ಟ್ರೈ ಮಾಡಬೇಕಾದ್ರೆ ಇಷ್ಟೇ ಸ್ವಲ್ಪನೇ ತಿಂದಿದ್ದು ಗೈಸ್, ಅದನ್ನು ಉಗ್ದಿದ್ದೇನಲ್ಲೇ ನಾನು, ಅಷ್ಟು ವರ್ಸ್ಟ್ ಅಂತ ನನಗೆ ಫೀಲ್ ಆಗೋದು. ಇವರಿಗೆಲ್ಲ ಇಷ್ಟ. ಫ್ರೈಡ್ ರೈಸ್ ಹೇಳ್ದೆ ಗೈಸ್ ಅಷ್ಟೇ. ಇನ್ನು ನೈಟ್ ಊಟ ಮಾಡದಿದ್ರು ನಡೀತದೆ ನನಗೆ, ಹಾಗಾಗಿ ಇವಳು ಬೈತಾಳೆ ನಿಮ್ಗೆ ಫ್ರೈಡ್ ರೈಸ್ ಬಿಟ್ಟು ಬೇರೆ ಎಂತಿಲ್ಲ ಅಂತ. ಅದು ರೈಸ್ ಅಲ್ವಾ, ಹೊಟ್ಟೆ ತುಂಬ್ತದೆ ಗೈಸ್. ಆ್ಯಂಡ್ ಇನ್ನು 2 ಟೀ ಗೈಸ್, ಇನ್ನೊಂದು ಲೈಮ್ ಸೋಡಾ ಹೇಳಿದ್ದೇನೆ, ದಟ್ಸ್ ಇಟ್. ಅಲ್ಲಿಗೆ ಮುಗಿತದೆ. ಚಲೋ
ಹಾಂ ನೋಡಿ ಗೈಸ್ ಮೆಲ್ಲ ಪಿಪ್ಪಡ್ ಬಂದ್ವಿ ಮನೆಗೆ ಆ್ಯಂಡ್ ಟೈಮ್ ಬರ್ತಿ 6:45 7 ಗಂಟೆ ಆಗ್ತಾ ಬಂತು. ಮೊಬೈಲ್ ಚಾರ್ಜ್ ಇಲ್ಲ ಗೈಸ್, ಚಾರ್ಜ್ ಇಟ್ಬಿಟ್ಟು ನಾನೊಂದು ಗಾಡೀಲಿ ಒಂದು ರೌಂಡ್ ಹೋಗಿ ಬರ್ತೇನೆ. ಅದಕ್ಕಿಂತ ಮುಂಚೆ ಅಮ್ಮನಿಗೆ ರೀಚ್ ಆದಂತೆಲ್ಲ ಕಾಲ್ ಮಾಡಬೇಕು, ಸ್ವಸ್ತಿ ಅವರಿಗೆ ಮೆಸೇಜ್ ಮಾಡಬೇಕು. ಆ್ಯಂಡ್ ನಾಳೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ. ಗುಂಡನ್ನು ಇಲ್ಲಿ ಕೇಳಿದ್ದೇನೆ 2 ರೌಂಡ್ ಹೋಗಿ ಬರೋಣ ಅಂತೇಳಿ. ಚಾರ್ಜರ್ ಕೈ ಸಿಕ್ಕಾಕೊಂಡಿದೆ. ಆ್ಯಂಡ್ ಬೈ ಗೈಸ್, ಸಿ ಯು ನಾಳೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸಾರಿ, ಮೊನ್ನೆ ವ್ಲಾಗಿಗೆ ಕಂಟಿನ್ಯೂಷನ್ ಮಾಡ್ತಿದ್ದೇನೆ. ಮೊನ್ನೆ ಯಾವಾಗ ಫ್ರೈಡೇ ಎಂಡ್ ಮಾಡಿದ್ದೆ ಗೈಸ್, ಎಂಡ್ ಮಾಡಿರಲಿಲ್ಲ ವ್ಲಾಗ್ನ. ಸೊ ಅದಕ್ಕೇನು ಇದನ್ನ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಮಂಡೇ 25. ಸೊ ನಾನು ಹೊರಟಿರೋದು ಅತ್ತೆದು ಟೆಸ್ಟಿಗೆ, ಸುಮಾರ್ತೆದು. ಸೊ ಹಾಗಾಗಿ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ದೆನ್ ಟೈಮ್ ಆಗಿದೆ 7:10 ಹತ್ತತ್ರ 7 ಕಾಲಾಗಿದೆ ಗೈಸ್. ಬೆಳಿಗ್ಗೆ ಸ್ವಲ್ಪ ಬೇಗ ಇದ್ದಿದ್ದೆ ನಾನು, ಬೇಗ ಇನ್ ಸೆನ್ಸ್ ಒಂದು 6 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ. ಆ್ಯಂಡ್ ವ್ಲಾಗ್ ಎಂಡ್ ಮಾಡಿರಲಿಲ್ಲಲ್ಲ ಮೊನ್ನೆದು. ಸೊ ಹಾಗಾಗಿ ಈ ವ್ಲಾಗಿಗೆ ಕಂಟಿನ್ಯೂಷನ್ ಮಾಡ್ತಿದ್ದೀನಿ ಇವತ್ತು ಎಂಡ್ ಮಾಡೋಣ ಅಂತೇಳಿ. ಸೊ ಯಾ, ಲೆಟ್ಸ್ ಗೋ. ಒಂದು ಬ್ಲ್ಯಾಕ್ ಟೀ ಕುಡಿದ್ಬಿಟ್ಟು ಹೋಗೋಣ. ಆನ್ ದ ವೇ ಹೋಗ್ಬೇಕಾದ್ರೆ ಟೀ ಕುಡಿದ್ರಾಯ್ತು ಗೈಸ್. ಚಲೋ. ಸತ್ಯದು ಚೆಕಪ್ ಎಲ್ಲ ಆಯಿತು. ಆ್ಯಂಡ್ ಇವಾಗ ಫಾದರ್ ಮಲ್ ಹಾಸ್ಪಿಟಲ್ಗೆ ಹೋಗಬೇಕು. ಇವಾಗ ಬಂದಿರೋದು ನಾವು ಐ ಡಾಕ್ಟರ್ ಹತ್ರ ಗೈಸ್, ಆಯಿತಾ. ಟೈಮ್ 1 ಗಂಟೆ ಇಲ್ಲೇ, ಇನ್ನು ವಾಪಸ್ ಅಲ್ಲಿಗೆ ಹೋಗಬೇಕು. ಯಾವ್ದಾಗೆ ಅವೇನೇ ಬನ್ನ ಇಲ್ಲ ಐತೊಲೆ ಏರು ಉಳ್ಳೇರು ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಬಾ. ಆ್ಯಂಡ್ ಫಸ್ಟಿಗೆ ಆಗ ಫಾದರ್ ಮುಲ್ಲರ್ ಹಾಸ್ಪಿಟಲ್ಗೆ ಹೋದ್ರಲ್ಲ ಗೈಸ್, ಅಲ್ಲೊಬ್ಬರು ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಬಂದು ಮಾತಾಡ್ಸಿದ್ರು. ಸೊ ಥ್ಯಾಂಕ್ ಯು. ರಡ್ಡುಂಡು ಐಟ್ ಒಂಜಿ ಲಾಕ್ ಆತ ಜೆಂಚಿದ ಬೊಕ್ಕ. ನಾವು ಊಟಕ್ಕೆ ಬಂದ್ವಿ ಇಲ್ಲಿ. ಇಲ್ಲಿಗೆ ಬರುದಿಲ್ಲ ಅಂತ ಹೇಳಿದೆ, ಅತ್ತೆ ಕರ್ಕೊಂಡು ಬಂದ್ರು. ಆ್ಯಂಡ್ ಬಿಲ್ ಕೂಡ ಅವರೇ ಪೇ ಮಾಡ್ತಾರೆ ಈಗ ನಂದು. ಮಾವ ಇಲ್ಲಿ ಆಲ್ರೆಡಿ ಬಂದು ಶಾಪಿಂಗ್ ಗೈಸ್. ಬರ್ತಿ 6:15 ಜಸ್ಟ್ ಇವಾಗ ಡಿ ಮಾರ್ಟ್ ಇಂದ ಇವಾಗ ಹೊರಟ್ರಿ ಗೈಸ್. ಅಂಡ್ ನಾನು ಇಲ್ಲಿಗೆ ಬರೋ ಪ್ಲಾನ್ ಇರ್ಲಿ, ಈ ಮಾವ ಇಲ್ಲಿದ್ರಂತೆ. ಸೊ ಅದಕ್ಕೆ ಬರ್ಲಿಕ್ಕೆ ಹೇಳಿದ್ದು, ಇಲ್ಲಿಗೇನೆ ಬನ್ನಿ ಅಂತ ಹೇಳಿ. ನಾ ಹೇಳಿದೆ ಇಲ್ಲಿಗೆ ಬಂದ ನಂತರ 3,000 4,000 ಕನ್ಫರ್ಮ್ ಅಷ್ಟು ಖರ್ಚಾಗ್ತದೆ. ಅವ್ರದ್ದು 3,000 ಹತ್ರ ಆಗ್ತು. ನಂದೊಂದು 2,300 ಬಿಲ್ ಆಯ್ತು ಗೈಸ್. ಅದೆಂತ ತೋರಿಸ್ತೇನೆ ಮನೆಗೆ ಹೋಗಿ, ಇವರೇ ಪೇ ಮಾಡ್ಬೇಕು. ನಾನು ಹೇಳಿದೆ ನಾವು ಬರುದಿಲ್ಲ ಅಂತ ಹೇಳಿ. ಅತ್ತೆ ಪೆರ್ಚಿ ಕಟ್ಟಿದ್ದು ಗೈಸ್. ಅಯ್ಯೋ ದೇವರೇ, ತಂದ ಒಂದು ಡಬ್ಬಿಗೆ ಹಾಕಿ. ಅಂಡ್ ಇಲ್ಲಿದೆ ಗೈಸ್, ನಾನು ತೋರಿಸ್ತೇನೆ ಆಯ್ತಾ. ರಪ್ಪ ಮನೆಗೆ ಹೋಗ್ಬೇಕು. ಅಲ್ಲಿ ತುಂಬಾ ಜನ ನಂದು ಇನ್ಸ್ಟಾ ಫಾಲೋವರ್ಸ್ ಎಲ್ಲ ಸಿಕ್ಕಿದ್ರು ಗೈಸ್, ಬಂದು ಮಾತಾಡ್ಸಿದ್ರು ಗೈಸ್. ಫುಲ್ ಟ್ರಾಫಿಕ್. ಒಂದು ಸರ್ಕಲ್ ಮಾಮ ಹತ್ತವರ ಸರ್ಕಲ್ ಗೈಸ್, ಫುಲ್ ಟ್ರಾಫಿಕ್. ಖುಷಿಯಾನ್ ಬಂದೆ ನಮ್ಮ ಮನೆಗೆ 8:50. ಸೊ ಫಸ್ಟಿಗೆ ಫ್ರೆಶ್ ಅಪ್ ಆಗಿ, ಮೊಬೈಲ್ ಚಾರ್ಜ್ ಇಲ್ಲ ಗೈಸ್, ಚಾರ್ಜ್ಗೆ ಇಡ್ತೇನೆ. ಓಕೆ, ಬಾಯ್. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ನೆನ್ನೆ ವ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ. ನೆನ್ನೆ ನೈಟ್ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಮಲಗಿದೆ, ಒಂದು ರೌಂಡ್ ಗಾಡೀಲಿ ಹೋಗಿ. ಆ್ಯಂಡ್ ಕ್ವಿಕ್ಕಾಗಿ ತೋರಿಸ್ತೇನೆ ನಾನು ಏನೆಲ್ಲ ತೊಗೊಂಡೆ ಅಂತ ಹೇಳಿ.
ಸೊ ನಾನು ಡ್ರೆಸ್ ವಾಶ್ ಮಾಡೋಣ ಅಂತೇಳಿ ಹೊರಟಿರೋದು, ರಪ್ಪ ನೆನಪಾಯಿತು ನನಗೆ. ಸೊ ಹಾಗಾಗಿ ರಪ್ಪ ರಪ್ಪ ತೋರಿಸಿ ಬ್ಲಾಗ್ ಎಂಡ್ ಮಾಡೋಣ ಅಂತೇಳಿ. ಆ್ಯಂಡ್ ಇದೊಂದು ಶಾರ್ಟ್ಸ್ ತೊಗೊಂಡೆ ಬ್ರದರ್ಗೆ, ಇದು ಸ್ಪೋರ್ಟ್ಸ್ ಶಾರ್ಟ್ಸ್ ಥರ ಐತೆ ಅದು. ದೆನ್ ಸೇಮ್ ಅದೇ ಮೆಟೀರಿಯಲ್, ಕಲರ್ ಚೇಂಜ್ ಅಷ್ಟೇ, ಆಲಿವ್ ಗ್ರೀನಲ್ಲಿ. ಇದೊಂದು ತೊಗೊಂಡೆ, ಇದೆರಡು ಬ್ರದರಿಗೆ. ಬಹಳ ಸ್ವೆಟ್ ಆಗ್ತದೆ, ಅದರಲ್ಲಿ ನನಗೆ ನೈಟ್ ಬೇರೆ ನಿದ್ದೆ ಇಲ್ಲ ಗೈಸ್, ಹೊಟ್ಟೆ ನೋವಲ್ಲಿ. ಸೊ ಇದೊಂದು ಕರ್ಚಿಫ್ ತೊಗೊಂಡೆ. ಆ್ಯಂಡ್ ನನ್ನ ಕೈಯಲ್ಲಿ ಏನು ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಕರ್ಚಿಫ್ ಒಂದು ಇರಲೇಬೇಕು. ಸೊ ಅದಕ್ಕೆ ಎಷ್ಟು ಇದ್ರೂ ಸಾಲಲ್ಲ. ಆ್ಯಂಡ್ ಇದೊಂದು ತೊಗೊಂಡೆ, ಲಾಸ್ಟ್ ಟೈಮ್ ಹೋದಾಗಲೂ ತೊಗೊಂಡಿದ್ದೆ ಡಿಮಾರ್ಟಿಗೆ. ದೆನ್ ಈ ಸ್ಲಿಪ್ಪರ್ ತೊಗೊಂಡೆ ಡೈಲಿ ಯೂಸ್ ಮಾಡಲಿಕ್ಕೆ ಅಂತೇಳಿ, ಹೋದಾಗೆಲ್ಲ ತೊಗೊಂಡು ಬರ್ತೇನೆ. ಇದೊಂದು ತೊಗೊಂಡೆ, ಇಟ್ಸ್ ಅರೌಂಡ್ 465 ಗೈಸ್ ಇದಕ್ಕೆ. ಆ್ಯಂಡ್ ಟೋಟಲ್ ಬಿಲ್ ತೋರಿಸ್ತೇನೆ ಎಷ್ಟಾಗಿದೆ ಅಂಥೇಳಿ. ರಪ್ಪ 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 ತೋರಿಸ್ತೇನೆ ಆಯಿತಾ. ಅರ್ಜೆಂಟ್ ನಾನಲ್ಲಿ ಡ್ರೆಸ್ ವಾಶ್ ಮಾಡಬೇಕು. ದೆನ್ ಇದು ನನಗೊಂದು ಶಾರ್ಟ್ಸ್ ತೊಗೊಂಡೆ, ಓವರ್ ಸೈಜಲ್ಲಿ ತೊಗೊಂಡಿದ್ದೀನಿ ಗೈಸ್, ಮನೇಲಿ ಹಾಕ್ಲಿಕ್ಕೆ ಅಂತೇಳಿ. ಇದೊಂದು ಶಾರ್ಟ್ಸ್ ಬೆವರ್ತಿದೆ. ದೆನ್ ಇದೊಂದು ಶಾರ್ಟ್ಸ್ ಕ್ಯೂಟ್ ಇದೆ, ಪ್ರಿಂಟ್. ಇದೊಂದು ಶಾರ್ಟ್ಸ್ ಎಲ್ಲ ಓವರ್ ಸೈಜೇ. ದೆನ್ ಇದೊಂದು ಶಾರ್ಟ್ಸ್ ಗೈಸ್, ಇದೊಂದು ಶಾರ್ಟ್ಸ್. ಲಾಸ್ಟ್ ಒಂದು ಬ್ರದರಿಗೆ ತೊಗೊಂಡಲ್ಲ ಅದೇ ರೀತಿಯಲ್ಲಿ ನಾನೊಂದು ಬ್ಲ್ಯಾಕ್ ಕಲರಲ್ಲಿ ತೊಗೊಂಡಿದ್ದೇನೆ. ಇದೊಂದು ಗೈಸ್, ಸಾರಿ ನಾಟ್ ಬ್ಲ್ಯಾಕ್, ಇದು ಬ್ಲೂ ಗೈಸ್, ಆರ್ ಬ್ಲ್ಯಾಕ್ ಇದೊಂದು ತೊಗೊಂಡಿದ್ದಾನೆ. ಸೊ ಅಲ್ಲಿಗೆ ಎಷ್ಟು ಶಾರ್ಟ್ಸ್ ಆಯಿತು, 3-4 ಆಯನ. ದೆನ್ ಇದು ಹಿಮಾಲಯದು ಆಲ್ವೆರಾ ಜೆಲ್ ಇದೊಂದು ತೊಗೊಂಡಿದ್ದೀನಿ. ಆ್ಯಂಡ್ ಡವ್ ಶ್ಯಾಂಪು ಒಂದು ತೊಗೊಂಡಿದ್ದೇನೆ, ಮುಗ್ದಿತ್ತು. ದೆನ್ ಐಡಕ್ಸ್ ಒಂದು ತೊಗೊಂಡಿದ್ದೇನೆ. ಅದು ಬಿಟ್ಟರೆ ಇದು ಸ್ನ್ಯಾಕ್ಸ್ ತೊಗೊಂಡಿದ್ದ ಗೈಸ್, ಅದೊಂದು ಬೇಸನ್ ಲಡ್ಡು ಬರುತ್ತಲ್ಲ ಅದು. ದೆನ್ ಕುರ್ಕುರೆ ಚಿಕ್ಕಿ ಅದೆಲ್ಲ ತೊಗೊಂಡೆ. ಸೊ ಅಷ್ಟಕ್ಕೆ ಎಷ್ಟಾಯ್ತಂದರೆ ಲೈಕ್ ನಾನು ತುಂಬಿಸ್ಕೊತೇನೆ, 2278 ರೂಪಾಯಿ ಆಯಿತು ಗೈಸಿ, ಕಾಣಿಸ್ತಿದೆಯಾ. ಆ್ಯಂಡ್ ಹೋಗೋದು ಬೇಡ ಅಂತ ಹೇಳಿದೆ ಅತ್ತೆ ಜೊತೆ, ಹಾಸ್ಪಿಟಲ್ಗೆ ಸೀದಾ ಹೋಗೋಣ, ಇಲ್ಲ ಮಾವನ ಹಾಸ್ಪಿಟಲ್ ಬರಲಿ ಅಂತೇಳಿ. ಬಟ್ ಅತ್ತೆ ಹೋಗೋಣ ಅಂತ ಹೇಳಿದ್ದಕ್ಕೆ ಇಷ್ಟು ಖರ್ಚಾಯಿತು. ಅವ್ರದ್ದು ಹತ್ರ 2700 ಸಮಥಿಂಗ್ ಏನಾಯಿತು ಗೈಸ್. ಅವ್ರದಾದ್ರೆ ಮಕ್ಕಳು ಇನ್ನು ಸ್ಕೂಲೆಲ್ಲ ಸ್ಟಾರ್ಟ್ ಆಗುತ್ತೆ, ಸೊ ಶಾಪಿಂಗ್ ಆಯಿತು ಅವ್ರದ್ದು. ಅಷ್ಟೇ ಗೈಸ್ ಈ ವ್ಲಾಗ್. ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ಸ್ ಹಾಸ್ಪಿಟಲಲ್ಲಿ ಸಿಕ್ಕಿದ್ದಾರೆ ತುಂಬ ಜನ. ದೆನ್ ಮಾಲಲ್ಲಿ ಸಿಕ್ಕಿದ್ದಾರೆ, ಮಾಲಲ್ಲಿ ವರ್ಕ್ ಮಾಡೋರೆಲ್ಲ ಬಂದು ಮಾತಾಡಿಸಿದ್ರು. ನಾನು ನಿಮ್ಮ ರೀಲ್ಸ್ ನೋಡ್ತೇನೆ ಆ್ಯಂಡ್ ಖುಷಿ ಆಗುತ್ತೆ, ಗೆಟ್ ರೆಡಿ ವಿತ್ ಮೀ ಅಂತೆಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಾಸ್ಪಿಟಲಲ್ಲಿ ಒಬ್ಬರು ರಿಟರ್ನ್ ಬರಬೇಕಾದ್ರೂ ಮಾತಾಡಿಸಿದ್ರು, ಅವರು ನನ್ನ ವ್ಲಾಗ್ ನೋಡ್ತಾರೆ ಅಂತೆ, ತುಂಬ ಖುಷಿ ಆಗುತ್ತೆ ಅಂತೆ, ಚೆನ್ನಾಗಿ ಮಾಡ್ತೀಯ ಅಂತೆಲ್ಲ ಹೇಳಿದರು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬರ್ತಾ ಇರಬೇಕಾದ್ರೆ ಆಟೋದಲ್ಲಿ ಒಬ್ಬರು ಸಿಕ್ಕಿದ್ರು ಫ್ಯಾಮಿಲಿ. ಸೊ ನಂಗೆ ಗೊತ್ತಿಲ್ಲ ಅವ್ರು ಇನ್ಸ್ಟಾ ಫಾಲೋವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಅಂತ. ಬಟ್ ಥ್ಯಾಂಕ್ ಯು ಸೋ ಮಚ್. ಆಗ್ತಿಲ್ಲ ಗೈಸ್ ದೇವರಲ್ಲಿ. ಆ್ಯಂಡ್ ಈ ವ್ಲಾಗ್ ನಾನು ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್. ಬಾಯ್.